ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಮಾರ್ಕೆಟನ್ನು ಇವತ್ತು ಗಮನಿಸೋದಾದ್ರೆ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಓಪನ್ನ ಕೊಡ್ತಾ ಇದೆ. ನಿಫ್ಟಿ ಸ್ವಲ್ಪ ಫ್ಲಾಟ್ ಓಪನಿಂಗ್ನ ಕೊಡ್ತಾ ಇದ್ರೆ, ಬ್ಯಾಂಕ್ ನಿಫ್ಟಿ ನಮಗೆ ಗ್ಯಾಪ್ ಡೌನ್ ಓಪನಿಂಗ್ನ ಕೊಡ್ತಾ ಇದೆ. ಡೈಲಿ ಟೈಮ್ ಫ್ರೇಮಲ್ಲಿ ಅಥವಾ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಏನು ಸಪೋರ್ಟ್ನ ಪಡಿತಾ ಇತ್ತು ಆ ಲೆವೆಲ್ನ ಈಗ ಬ್ರೇಕ್ ಆಗಿದೆ. ಸೊ ಇವತ್ತು ನಾವು ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಿ ಟ್ರೇಡ್ನ ಮಾಡಬೇಕಾಗತ್ತೆ. ಗ್ಯಾಪ್ ಡೌನ್ ಓಪನ್ ಆಗಿರೋದ್ರಿಂದ ಇಫ್ ಇನ್ ಕೇಸ್ ಓಪನಿಂಗಲ್ಲಿ ಸ್ವಲ್ಪ ರಿವರ್ಸಲ್ ಆದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆಗ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಪ್ರೈಸ್ ಆ್ಯಕ್ಷನ್ ಅಬ್ಸರ್ವ್ ಮಾಡಿ ಇವತ್ತು ನಾವು ಟ್ರೇಡ್ ಮಾಡೋಣ. ಮಾರ್ಕೆಟ್ ಮತ್ತೆ ಸೆಲ್ಲಿಂಗ್ ಸೈಡಲ್ಲಿ ಹೋಗ್ತಾ ಇದೆ, ಬಟ್ ಯಾವುದೇ ರೀತಿ ಓಪನಿಂಗ್ ಎಂಟ್ರಿಗಳನ್ನು ನಾವು ಪ್ಲಾನ್ ಮಾಡೋದು ಬೇಡ. ರೀಸನ್ ಏನು ಅಂದರೆ ಪ್ರೈಸ್ ಮತ್ತೆ ಏನಾದರೂ ಸೆಲ್ಲಿಂಗ್ಗೆ ಹೋಗುತ್ತೆ ಆದರೆ ಏನಾದರೂ ಒಂದು ಪ್ರೈಸ್ ಆ್ಯಕ್ಷನ್ನ ಮಾಡೇ ಮಾಡುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ರಿವರ್ಸಲ್ ಏನಾದರೂ ಆದರೆ ಕಷ್ಟ ಆಗುತ್ತೆ ಪ್ರಾಫಿಟ್ ಬುಕಿಂಗ್ ರೀಸನಿಂದ, ರೈಟ್? ಸೊ ಅದಕ್ಕಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಅದರ್ವೈಸ್ ಇಲ್ಲಿ ನಾವೊಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಎಂಟ್ರಿನ ಪಡಿಬೋದಿತ್ತು. ಆ್ಯಂಡ್ ನಿಫ್ಟಿ ಕೂಡ ಫ್ಲಾಟ್ ಓಪನಿಂಗ್ ಆಗಿರೋದ್ರಿಂದ ಅಷ್ಟೊಂದು ಪ್ರಾಪರ್ ಆಗಿ ನಮಗೆ ಎಂಟ್ರಿ ಪಡೆಯೋಕ್ಕೆ ಆಗಲ್ಲ. ರೀಸನ್ ಏನು ಅಂದರೆ ಪ್ರೀವಿಯಸ್ ಲೋ ಏನಿದೆಯಲ್ಲ ಇದು ಬ್ರೇಕ್ ಆದರೆ ಮಾತ್ರ ನಿಫ್ಟಿಯಲ್ಲಿ ನಮಗೆ ಮೊಮೆಂಟಮ್ ಸಿಗುತ್ತೆ. ಸೊ ನಿಫ್ಟಿಯಲ್ಲಿ ಕೂಡ ಪ್ರೀವಿಯಸ್ ಲೋ ಬ್ರೇಕ್ ಆಗೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ನಿಫ್ಟಿಯಲ್ಲಿ ನಾವು ಪೊಸಿಷನ್ನ ಪ್ಲಾನ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ ಕೂಡ ಸೆಲ್ಲಿಂಗ್ ಸೈಡಲ್ಲಿ ತುಂಬಾನೇ ಫಾಸ್ಟ್ ಆಗಿ ಮೊಮೆಂಟಮ್ನ ಕೊಡ್ತಾ ಇದೆ. ಸೊ ನಿಫ್ಟಿ ನಾವು ಪ್ಲಾನ್ ಮಾಡೋಣ. ಸೊ 17,750 ಪಿನ ನಾವು ಬೈ ಮಾಡಲಿಕ್ಕೆ ಪ್ಲಾನ್ ಮಾಡೋಣ, ಬಟ್ ಸ್ವಲ್ಪ ಸಣ್ಣ ಕ್ವಾಂಟಿಟಿಯಲ್ಲಿ ನಾವು ಬೈ ಮಾಡೋಣ. ಬ್ಯಾಂಕ್ ನಿಫ್ಟಿ ತುಂಬಾನೇ ಶಾರ್ಪ್ ಆಗಿರೋ ಒಂದು ಫಾಲ್ ಅನ್ನು ನಮಗೆ ಕೊಟ್ಟಿದೆ. ನಿಫ್ಟಿಯನ್ನು ನಾವು ಗಮನಿಸೋದಾದ್ರೆ ನಿಫ್ಟಿ ಬ್ರೇಕ್ ಆಗಿದೆ, ಬಟ್ ಸಣ್ಣ ಕ್ವಾಂಟಿಟಿಯಲ್ಲಿ ಎಂಟ್ರಿ ಪಡೆಯೋದು ಉತ್ತಮವಾಗಿರುತ್ತೆ. ಯಾಕೆಂದ್ರೆ ಇಫ್ ಇನ್ ಕೇಸ್ ಏನಾದರೂ ಇಷ್ಟು ದೊಡ್ಡ ಮೂಮೆಂಟ್ ಆಗಿ ಯಾರಾದರೂ ಪ್ರಾಫಿಟ್ ಬುಕಿಂಗ್ ಮಾಡೋದು ಶುರು ಮಾಡಿದರೆ ಪ್ರೈಸ್ ಮತ್ತೆ ರಿವರ್ಸಲ್ ಆಗುತ್ತೆ. ಆ ಒಂದು ರೀಸನ್ಗೆ ಮಾತ್ರ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಅದರ್ವೈಸ್ ನಾವು ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿಯಲ್ಲಿ ಪೊಸಿಷನನ್ನು ಇಷ್ಟೊತ್ತಿಗೆ ಕ್ರಿಯೇಟ್ ಮಾಡಿರ್ಬೋದಿತ್ತು. ಇಫ್ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಏನಾದರೂ ಫ್ಲಾಟ್ ಓಪನ್ ಆಗಿದ್ದರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಯಾಕೆಂದರೆ ಯಾರಿಗೂ ಕೂಡ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ಒಂದು ಲೆವೆಲನ್ನು ಹೋಲ್ಡ್ ಮಾಡ್ತಾ ಇದ್ರು. ಆಗ ಪ್ರೈಸ್ ಒಂದು ಮೊಮೆಂಟಮ್ನ ಕೊಡ್ತಾ ಇತ್ತು. ಬಟ್ ಬ್ಯಾಂಕ್ ನಿಫ್ಟಿ ಈಗ ಗ್ಯಾಪ್ ಡೌನ್ ಓಪನ್ ಆಗಿರೋದ್ರಿಂದ ಪ್ರಾಫಿಟ್ ಬುಕಿಂಗ್ ಏನಾದರೂ ಬಂದರೆ ಪ್ರೈಸ್ ಮತ್ತೆ ರಿವರ್ಸಲ್ ಕೊಡುತ್ತೆ. ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ನಿಫ್ಟಿ ಕೂಡ ಅಲ್ಲಿಂದ ಬ್ರೇಕ್ ಆಗಿ ಸಸ್ಟೈನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಬೈಯರ್ಸ್ ಯಾವ ರೀತಿ ಎಂಟ್ರಿ ಪಡಿತಾ ಇದ್ದಾರೆ ಅಂತ. ಸೊ ಐ ಥಿಂಕ್ ನಾವು ವೆಯ್ಟ್ ಮಾಡೋಣ ಗೆಳೆಯರೆ. ಅಷ್ಟೊಂದು ಉತ್ತಮವಾಗಿ ನಮಗೆ ನಿಫ್ಟಿಯಲ್ಲಿ ಎಂಟ್ರಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ವೆಯ್ಟ್ ಮಾಡೋಣ, ಒಂದು ಎಂಟ್ರಿ ನಮಗೆ ಸಿಗುತ್ತೆ. ಆವಾಗ ನಾವು ಎಂಟ್ರಿನ ಪಡೆಯೋಣ. ನಿಫ್ಟಿ ಮೂಮೆಂಟಮ್ನ ಕಂಟಿನ್ಯೂಷನ್ ಅಲ್ಲಿ ಕೊಡ್ತಾ ಇದೆ. ಸೊ ನೋ ಪ್ರಾಬ್ಲಮ್, ಯಾವುದೇ ರೀತಿ ತೊಂದರೆ ಇಲ್ಲ. ಈಗ ನಮಗೆ ಟೈಮ್ ಆಗಿರೋದು 9:17. ನಮಗೆ ಇನ್ನೂ ಕೂಡ 2:15 ತನಕ ನಾವು ಟ್ರೇಡ್ನ ಮಾಡ್ಬೋದು. ಸೊ ಹಾಗಾಗಿ ಇದಕ್ಕೆಲ್ಲ ನಾವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನಮಗೆ ಟ್ರೇಡ್ ಆಪರ್ಚುನಿಟಿ ಸಿಗುತ್ತೆ, ಆಗ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಓಕೆ, ವೆಯ್ಟ್ ಮಾಡೋಣ. ಟ್ರೇಡರ್ಸ್ ಟೈಮ್ ಈಗ 9:30 ಆಗ್ತಾ ಬಂದಿದೆ. ಈಗ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಕೂಡ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಲೋಸಿಂಗ್ನ ಕೊಡ್ತಾ ಇದೆ. ಹಾಗೆ ನಿಫ್ಟಿ ಕೂಡ ಕ್ಲೋಸಿಂಗ್ನ ನಮಗೆ ಕೊಟ್ಟಿದೆ. ಈಗ ನಾವು ಯಾವ ರೀತಿ ಎಂಟ್ರಿ ಪ್ಲಾನ್ ಮಾಡಬೇಕು ಅಂದರೆ, ಈಗ ನಾವು ಸೆಲ್ಲಿಂಗ್ ಸೈಡಲ್ಲಿ ಎಂಟ್ರಿನ ನೋಡಬೇಕಾಗತ್ತೆ. ಬಟ್ ಇದರ ಮೇಲ್ಗಡೆ SL ಇಟ್ಟು ನಾವು ಸೆಲ್ಲಿಂಗ್ ಸೈಡಲ್ಲಿ ಇಲ್ಲಿ ಎಂಟ್ರಿ ಪಡೆಯೋದು ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ರೀತಿ ರಿವರ್ಸಲ್ ಬಂದು ಪುಲ್ ಬ್ಯಾಕ್ ಬಂದು ಏನಾದರೂ ಬೇರಿಶ್ ಕ್ಯಾಂಡಲ್ ಏನಾದರೂ ಆದಾಗ ನಾವು ಅಲ್ಲಿ ಎಂಟ್ರಿ ಪಡೆಯೋದು ಸೂಕ್ತವಾಗಿರುತ್ತೆ. ಆಗ ನಮಗೆ SL ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿ ನಾವು ಎಂಟ್ರಿ ಪಡೆಯೋದು ಉತ್ತಮವಾಗಿರುತ್ತೆ. ಸೊ ನಿಫ್ಟಿಯಲ್ಲೂ ಕೂಡ ನಾವು ಗಮನಿಸಬಹುದು, ನಿಫ್ಟಿಯಲ್ಲೂ ಉತ್ತಮವಾದ ಒಂದು ಬೇರಿಶ್ ಕ್ಯಾಂಡಲ್ ನಮಗೆ 15 ಮಿನಿಟ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ತುಂಬಾನೇ ಸ್ಟ್ರಾಂಗ್ ಆಗಿರೋ ಬೇರಿಶ್ ಕ್ಯಾಂಡಲ್ ಅಂತಾನೆ ಹೇಳ್ಬೋದು. ಹಾಗಾಗಿ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಬಂದು ಪುಲ್ ಬ್ಯಾಕ್ ಏನಾದರೂ ಕೊಟ್ಟು ಈ ಲೆವೆಲ್ ಅಥವಾ ಎಲ್ಲಾದ್ರೂ ಒಂದು ಕಡೆ ಬೇರಿಶ್ ಕ್ಯಾಂಡಲ್ ಏನಾದರೂ ಮತ್ತೆ ಮಾಡಿದಾಗ ಅಲ್ಲಿ ನಾವು ಎಂಟ್ರಿ ಪಡೆಯೋದು ಸೂಕ್ತವಾಗಿರುತ್ತೆ. ಅದರ್ವೈಸ್ ಬೇರೆ ಏನಾದರೂ ಪ್ರೈಸ್ ಆಕ್ಷನ್ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ಹೊತ್ತಿಗೆ ಅಥವಾ ಈ ಟೈಮಿಗೆ ಆ ಪ್ರೈಸ್ ಆಕ್ಷನ್ ನಮಗೆ ಉತ್ತಮವಾಗಿರುತ್ತೆ. ಯಾಕೆಂದ್ರೆ 15 ಮಿನಿಟ್ಸ್ ಅಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಉತ್ತಮವಾದ ಒಂದು ಮೊಮೆಂಟಮ್ ನಮಗೆ ಡೌನ್ ಸೈಡ್ ಅಲ್ಲಿ ಇವತ್ತು ಕೂಡ ಸಿಗೋ ಸಾಧ್ಯತೆ ಇರುತ್ತೆ. ಬಟ್ 1:2ಗೆ ನಾವು ಪ್ಲಾನ್ ಮಾಡೋಣ. ರೀಸನ್ ಏನು ಅಂದರೆ ಪ್ರಾಫಿಟ್ ಬುಕಿಂಗ್ ಏನಾದರೂ ಇನ್ ಬಿಟ್ವೀನ್ ಬಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ನಿನ್ನೆಯ ಒಂದು ಮೊಮೆಂಟಮ್ ಅಂದರೆ ಪ್ರೀವಿಯಸ್ ಡೇಯ ಮೊಮೆಂಟಮ್ ನಾವು ಗಮನಿಸೋದಾದರೆ, ಮೊನ್ನೆಯ ಮೊಮೆಂಟಮ್ನ ನಾವು ಗಮನಿಸೋದಾದರೆ 1200 ಪಾಯಿಂಟ್ಸ್ ಆಲ್ರೆಡಿ ಮೂಮೆಂಟ್ ಆಗಿದೆ. ಸೊ ಎಲ್ಲರೂ ಕೂಡ ಪ್ರಾಫಿಟಲ್ಲಿ ಇರ್ತಾರೆ. ಆ್ಯಂಡ್ ಇಲ್ಲೂ ಕೂಡ ನೀವು ಗಮನಿಸ್ಬೋದು ಆಲ್ಮೋಸ್ಟ್ 1900 ಅಂದರೆ 2000 ಪಾಯಿಂಟ್ಸ್ ಮೊಮೆಂಟಮ್ ನಮಗೆ ಒಂದೂವರೆ ದಿನದಲ್ಲಿ ನಮಗೆ ಸಿಕ್ಕಿದೆ. ಹಾಗಾಗಿ ಯಾವುದೇ ಪಾಯಿಂಟಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಅಲ್ಲಿ ತನಕ ಒಂದು ಪ್ರಾಪರ್ ಆಗಿ ಒಂದು ಪ್ರೈಸ್ ಆಕ್ಷನ್ ನೋಡಿಬಿಟ್ಟು ಎಂಟ್ರಿ ಪಡೆಯೋದು ಸೂಕ್ತವಾಗಿರುತ್ತೆ. ಅದರ್ವೈಸ್ ನಾವು ಇಲ್ಲೇ ಒಂದು ಲೋನ ಬ್ರೇಕ್ ಆಗ್ತಿದ್ದಾಗಲೇ ಎಂಟ್ರಿ ಪಡೆಯೋ ಪ್ಲಾನಲ್ಲಿ ಇದ್ವಿ. ನಿಫ್ಟಿಯಲ್ಲಿ ಉತ್ತಮವಾದ ಮೊಮೆಂಟಮ್ ಕೂಡ ಕೊಡ್ತು, ಅದನ್ನು ನಾವು ಮಿಸ್ ಮಾಡಿದ್ದೇವೆ. ಈಗ ಮಿಸ್ ಮಾಡಿದ್ದೇವೆ ಅಂದ ತಕ್ಷಣಕ್ಕೆ ಅದರ ಬಗ್ಗೆ ನಾವು ವರಿ ಮಾಡ್ತಾ ನೆಕ್ಸ್ಟ್ ಟ್ರೇಡ್ ಬಗ್ಗೆ ಯೋಚನೆ ಮಾಡದೆ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಸೊ ಒಂದು ಟ್ರೇಡ್ ಮಿಸ್ ಆದಮೇಲೆ ನೆಕ್ಸ್ಟ್ ಆಪರ್ಚುನಿಟಿ ನಮಗೆ ಮಾರ್ಕೆಟ್ ಕೊಡುತ್ತೆ. ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು. ಅದೇ ಬೇಸ್ಡ್ ಆಗಿ ನಾವು ಎಂಟ್ರಿನ ಪಡಿಬೇಕಾಗುತ್ತೆ. ಸೊ ನಮ್ಮ ಪ್ಲಾನ್ ಏನು ಅಂದರೆ ಪ್ರೈಸಿಗೆ ಒಂದು ಸ್ವಲ್ಪ ರಿವರ್ಸಲ್ನ ಕೊಡಬೇಕು. ಎಲ್ಲಾದರೂ ಒಂದು ಬೇರಿಶ್ ಕ್ಯಾಂಡಲ್ ಈ ರೀತಿ ಮಾಡಿದರೆ ಅಲ್ಲಿ ನಾವು ಶಾರ್ಟ್ ಎಂಟ್ರಿನ ಪಡಿಬೋದು. ಬಟ್ ಬೇರಿಶ್ ಕ್ಯಾಂಡಲ್ ಸ್ವಲ್ಪ ಕೆಳಗಡೆನೆ ಆಗಬೇಕಾಗತ್ತೆ. ತುಂಬ ದೊಡ್ಡ ರಿವರ್ಸಲ್ನ ಕೊಟ್ಟು ಬೇರಿಶ್ ಕ್ಯಾಂಡಲ್ ಆದರೆ ಅದು ಕೂಡ ಕಷ್ಟ ಆಗುತ್ತೆ. ಅದು ಕೂಡ ಪ್ರಾಪರ್ ಆಗಿರೋ ಎಂಟ್ರಿ ಆಗಲ್ಲ. ಸೊ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಅಲ್ಲಿ ತನಕ ನಾವು ವೆಯ್ಟ್ ಮಾಡೋಣ. ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಗೆಳೆಯರೆ. ಓಕೆ.
ಟ್ರೇಡರ್ಸ್ ಟೈಮ್ ಈಗ 9:45 ಆಗಿದೆ. ಆಸ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಒಂದು ಬೇರಿಶ್ ಕ್ಯಾಂಡಲ್ನ ನಮಗೆ ಇಲ್ಲಿ 5 ಮಿನಿಟ್ಸಲ್ಲಿ ಮಾಡಿದೆ. ಈಗ ನಮ್ಮ ಎಂಟ್ರಿ ಯಾವ ರೀತಿ ಇರಬೇಕು ಅಂದರೆ ಕನ್ಫರ್ಮೇಷನ್ ಸ್ವಲ್ಪ ಇದರಲ್ಲಿ ಕಡಿಮೆ ಇದೆ. ಇದರ ಲೋ ಬ್ರೇಕ್ ಆದ ತಕ್ಷಣ ನಾವು ಎಂಟ್ರಿನ ಪಡಿಬೋದು. ಯಾಕೆಂದರೆ ಈ ಎರಡೂ ಕ್ಯಾಂಡಲ್ನ ಕಂಬೈನ್ ಮಾಡಿದಾಗ ಸ್ಟಿಲ್ ಸ್ವಲ್ಪ ಬುಲ್ಲಿಶ್ನೆಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇಫ್ ಇನ್ ಕೇಸ್ ಇದರ ಗ್ರೀನ್ ಕ್ಯಾಂಡಲ್ನ ಲೋ ಬ್ರೇಕ್ ಆಗ್ತಿದ್ದಾಗಲೇ ನಾನು ಇದರಲ್ಲಿ ಎಂಟ್ರಿನ ಪಡಿತೇನೆ. ಇದು ಬ್ಯಾಂಕ್ ನಿಫ್ಟಿ 5 ಮಿನಿಟ್ಸ್ ಇದು ಟೈಮ್ ಫ್ರೇಮ್ ಆಗುತ್ತೆ. ನಿಫ್ಟಿ ಕೂಡ ಉದ್ದವಾಗಿ ಒಂದು ರೀಟೆಸ್ಟ್ನ ಮಾಡಿದೆ. ನಿಫ್ಟಿ ಏನು ಕ್ಯಾಂಡಲನ್ನು ಬ್ರೇಕ್ ಆಗಿತ್ತು ಅದೇ ಕ್ಯಾಂಡಲ್ನ ಹೈಯಿಂದ ರೀಟೆಸ್ಟ್ ಮಾಡಿ ಪ್ರೈಸ್ ಈಗ ರಿವರ್ಸಲ್ನ ಕೂಡ ಕೊಡ್ತಾ ಇದೆ. ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿ ಒಂದು ರಿವರ್ಸಲ್ನ ಇಂಡಿಕೇಟ್ ಮಾಡ್ತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಸೊ ಇಫ್ ಇನ್ ಕೇಸ್ ಇದರ ಲೋ ಬ್ರೇಕ್ ಆದರೆ ನಾವು ಎಂಟ್ರಿನ ಪಡೆಯೋಣ. ಸಣ್ಣ ಸಣ್ಣ ಕ್ವಾಂಟಿಟಿಯಲ್ಲಿ ನಾವು ಎಂಟ್ರಿನ ಆ್ಯಡ್ ಮಾಡ್ಕೊಂಡು ಹೋಗೋಣ. ಯಾಕೆಂದರೆ ಎಲ್ ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ಫಸ್ಟಿಗೆ ನಾನು 100 ಕ್ವಾಂಟಿಟೀಸಲ್ಲಿ ಎಂಟ್ರಿ ಪಡಿತೇನೆ. ಆ ನಂತರ ನಾನು ಇಫ್ ಇನ್ ಕೇಸ್ ಎಲ್ ಏನಾದರೂ ಕಡಿಮೆಗೆ ಸಿಕ್ಕಿದರೆ ನಾವು ಬಾಕಿ ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ಬೋದು. ರೈಟ್. ಸೊ ವೆಯ್ಟ್ ಮಾಡೋಣ. ಲೋ ಬ್ರೇಕ್ ಆಗ್ತಾ ಇದೆ. ಲೋ ಇನ್ನೂ ಕೂಡ ಬ್ರೇಕ್ ಆಗಿಲ್ಲ. ಸೊ ಲೋ ಬ್ರೇಕ್ ಆಗಬೇಕಾಗತ್ತೆ. ಸೊ ಲೋ ಬ್ರೇಕ್ ಆಗಿದೆ. ಸೊ ಇಲ್ಲಿ ನಾವು ಎಂಟ್ರಿನ ಪಡಿಬೋದು. 490 ಸಮಥಿಂಗಲ್ಲಿ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸೊ ಶುಕ್ರವಾರ ಆಗಿರೋದ್ರಿಂದ ಇನ್ ದ ಮನಿ ಸ್ವಲ್ಪ ನಮಗೆ ಕಾಸ್ಟ್ಲಿ ಬೀಳ್ತಾ ಇದೆ. ಸೊ 495 ಸಮಥಿಂಗ್ 493 ಸಮಥಿಂಗಲ್ಲಿ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸಣ್ಣ ಕ್ವಾಂಟಿಟಿ ಫಸ್ಟ್ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. 100 ಕ್ವಾಂಟಿಟೀಸ್ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೇನೆ. ಏಕೆಂದರೆ ಎಲ್ ತುಂಬಾ ದೊಡ್ಡದಾಗಿದೆ. ಅದರ್ವೈಸ್ ನಾನು 250 ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ತಾ ಇದ್ದೆ. ಸೊ ಈಗ ಎಲ್ ನೋಡೋದಾದ್ರೆ ನಿಯರ್ ಅಬೌಟ್ 50 to 60 ಪಾಯಿಂಟ್ಸ್ ಎಲ್ ನಮಗೆ ಸಿಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಅಂತಲೇ ಹೇಳ್ಬೋದು. 170 ಪಾಯಿಂಟ್ಸ್ ನಮಗೆ ಇದೆ. ಸೊ ನಿಯರ್ ಅಬೌಟ್ 80 ಪಾಯಿಂಟ್ಸ್ ಎಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಸಣ್ಣ ಕ್ವಾಂಟಿಟಿಯಲ್ಲಿ ನಾನು ಎಂಟ್ರಿನ ಪಡೆದಿದ್ದೇನೆ. ಸೊ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಎಂಟ್ರಿ ಪಾಸಿಬಿಲಿಟಿ ಕೊಟ್ಟರೆ ಅದರಲ್ಲಿ ನಾವು ಎಂಟ್ರಿನ ಪಡೆಯೋಣ, ಅಥವಾ 100 ಕ್ವಾಂಟಿಟೀಸಲ್ಲೇ ನಾವು ಟ್ರೇಡ್ನ ಕಂಟಿನ್ಯೂಷನ್ ಮಾಡೋಣ. ಸೊ ನಿಫ್ಟಿ ಕೂಡ ಇಲ್ಲಿ ಕನ್ಫರ್ಮೇಷನ್ನ ಕೊಟ್ಟಿದೆ. ಹಾಗಾಗಿ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರಬೇಕಾಗತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಮತ್ತೆ ರಿವರ್ಸಲ್ ಆದರೆ ಬಾಕಿ ಕ್ವಾಂಟಿಟೀಸ್ನ ನಾನು ಆ್ಯಡ್ ಮಾಡೋ ಪ್ಲಾನಲ್ಲಿದ್ದೇನೆ. ವೆಯ್ಟ್ ಮಾಡೋಣ. ಇಫ್ ಇನ್ ಕೇಸ್ ನಮಗೆ ಕಡಿಮೆ ಎಲ್ಗೆ ಸಿಕ್ಕಿದ್ರೆ ನಾವು ಅಲ್ಲಿ ಆ್ಯಡ್ ಮಾಡೋಣ. ಅದರ್ವೈಸ್ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಬ್ಯಾಂಕ್ ನಿಫ್ಟಿ ಇಫ್ ಇನ್ ಕೇಸ್ ಈ ಲೆವೆಲ್ ಏನಿದೆಯಲ್ಲ ಇಲ್ಲಿಂದ ಸಪೋರ್ಟ್ ಪಡೆದು ಏನು ಅಪೋರ್ಟ್ ಡೈರೆಕ್ಷನ್ ಮೊಮೆಂಟಮ್ ಕೊಟ್ಟಿದೆ, ಅಂದರೆ ಇಲ್ಲಿ ಒಂದ್ಸಲ ಸಪೋರ್ಟ್ ಪಡೆಯಿತು, ಸೆಕೆಂಡ್ ಟೈಮ್ ಇಲ್ಲಿ ಸಪೋರ್ಟ್ ಪಡೆಯಿತು. ಇಫ್ ಇನ್ ಕೇಸ್ ಇದರ ಕೆಳಗಡೆ ಕೂಡ ಕ್ಯಾಂಡಲ್ ಕ್ಲೋಸ್ ಆದರೆ ನಾವು ಇಲ್ಲೂ ಕೂಡ ಎಂಟ್ರಿನ ಪಡಿಬೋದು. ಸೊ ಆ ಎಂಟ್ರಿನ ಕೂಡ ನಾನು ಪ್ಲಾನ್ ಮಾಡೋ ಒಂದು ಇದರಲ್ಲಿದ್ದೇನೆ. ಸೊ ನಿಯರ್ ಅಬೌಟ್ 600 ಸಮಥಿಂಗ್ ಮೈನಸಲ್ಲಿದೆ. ಬಿಕಾಸ್ ಎಲ್ ತುಂಬಾ ದೊಡ್ಡದಾಗಿದೆ. ಇದರಲ್ಲಿ ತುಂಬ ದೊಡ್ಡ ಎಲ್ ಇದೆ. ಎಲ್ ಏನಾದರೂ ಕಡಿಮೆ ಇದ್ದರೆ 250 ಕ್ವಾಂಟಿಟೀಸ್ನ ನಾವು ಆ್ಯಡ್ ಮಾಡ್ತೇವೆ. ಎಲ್ ದೊಡ್ಡದಾಗಿದ್ದರೆ ಕ್ವಾಂಟಿಟಿ ಕಡಿಮೆ ಮಾಡಿ ನಾವು ಟ್ರೇಡ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಟ್ರೇಡಿಂಗ್ನ ಮಾಡಬೇಕಾಗುತ್ತೆ. ಇದನ್ನೇ ನಾವು ನಮ್ಮ ಆನ್ಲೈನ್ ಕೋರ್ಸಲ್ಲೂ ಕೂಡ ಡಿಸ್ಕಸ್ ಮಾಡೋದು. ಯಾವ ರೀತಿ ಎಂಟ್ರಿ ಪಡಿಬೇಕು, ಯಾವ ರೀತಿ ಪೊಸಿಷನನ್ನು ಮ್ಯಾನೇಜ್ ಮಾಡಬೇಕು, ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೈಸ್ ಮೊಮೆಂಟಮ್ನ ಕೊಡ್ತಾ ಇದೆ. ಸೊ ಐ ಗೆಸ್ ನಮಗೆ ಬಾಕಿ ಕ್ವಾಂಟಿಟೀಸ್ನ ಆ್ಯಡ್ ಮಾಡೋದು ಕಷ್ಟ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇಫ್ ಇನ್ ಕೇಸ್ ಮುಂದೆ ಎಲ್ಲಾದರೂ ಆ್ಯಡ್ ಮಾಡಲಿಕ್ಕೆ ಸಿಕ್ಕಿದ್ರೆ ನಾವು ಅದರಲ್ಲಿ ಆ್ಯಡ್ ಮಾಡೋಣ. ಯಾಕೆಂದರೆ ಈ ಲೋ ಬ್ರೇಕ್ ಆದರೆ ಆಗ ಇನ್ನೊಂದು ಪೊಸಿಷನನ್ನು ನಾವು ಆ್ಯಡ್ ಮಾಡ್ಬೋದು. ಸೊ ಅದನ್ನು ಕೂಡ ನಾವು ಗಮನಿಸ್ಬೋದು. ರೈಟ್. ಸೊ ನಿಫ್ಟಿ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಿಫ್ಟಿ ತುಂಬಾ ಪ್ರಾಪರಾಗಿ ರೀಟೆಸ್ಟ್ನ ಮಾಡಿದೆ. ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಐ ಥಿಂಕ್ ನಿಫ್ಟಿ ಸ್ವಲ್ಪ ದೊಡ್ಡ ಮಟ್ಟದ ಮೊಮೆಂಟಮ್ನ ಇವತ್ತು ಕೊಡ್ಬೋದು. ಬಟ್ ಬ್ಯಾಂಕ್ ನಿಫ್ಟಿ ನಾನು ಜಾಸ್ತಿ ಫೋಕಸ್ ಮಾಡೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಟ್ರೇಡ್ನ ಪ್ಲಾನ್ ಮಾಡ್ತಾ ಇದ್ದೇನೆ. ಸೊ ಕಾಸ್ಟಲ್ಲಿ ನಮಗೆ ರನ್ ಆಗ್ತಾ ಇದೆ. ವೆಯ್ಟ್ ಮಾಡೋ ಗೆಳೆಯರೆ, ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಅದರ್ವೈಸ್ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಮಾಡೋಣ, ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಟ್ರೇಡರ್ಸ್ ಟೈಮ್ ಈಗ 10:15 ಆಗಿದೆ. ಆಸ್ ಎಕ್ಸ್ಪೆಕ್ಟೆಡ್ ಬ್ಯಾಂಕ್ ನಿಫ್ಟಿ ನಮಗೆ ಈ ಲೆವೆಲ್ನ ಕೆಳಗಡೆ ಕ್ಯಾಂಡಲ್ನ ಕ್ಲೋಸ್ನ ಕೊಟ್ಟಿದೆ. ಸೊ ಇಲ್ಲಿ ನಾವು ಪೊಸಿಷನ್ನ ಆ್ಯಡ್ ಮಾಡ್ಬೋದು. ಬಟ್ ಸ್ವಲ್ಪ ನಾವು ವೆಯ್ಟ್ ಮಾಡೋಣ, ಯಾವ ರೀತಿ ಇರುತ್ತೆ ಅನ್ನೋದನ್ನು ಗಮನಿಸೋಣ. ಯಾಕೆಂದರೆ ಪ್ರೀಮಿಯಮ್ನ ನಾವು ಗಮನಿಸೋದಾದರೆ ಇನ್ ದ ಮನಿ ಪ್ರೀಮಿಯಮ್ ಅಥವಾ ಎಟ್ ದ ಮನಿ ಪ್ರೀಮಿಯಮ್ನೇ ನಾವು ಗಮನಿಸೋದಾದರೆ 550 ಸಮಥಿಂಗಲ್ಲಿ ನಮಗೆ ಟ್ರೇಡ್ ಆಗ್ತಾ ಇದೆ. ಸೊ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಆ್ಯಂಡ್ ಆಲ್ರೆಡಿ ನಾವು ಒಂದು ಪೊಸಿಷನನ್ನು ಹೋಲ್ಡ್ ಮಾಡಿರೋದ್ರಿಂದ 100 ಕ್ವಾಂಟಿಟೀಸ್ ನೋ ಪ್ರಾಬ್ಲಮ್, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ರಿಸ್ಕ್ ಜಾಸ್ತಿ ಇರೋದಕ್ಕೆ ನಾವು 100 ಕ್ವಾಂಟಿಟೀಸ್ ಎಂಟ್ರಿನ ಪಡೆದಿದ್ವಿ. ಇದನ್ನೇ ನಾವು ಹೋಲ್ಡ್ ಮಾಡೋಣ. ಆ್ಯಂಡ್ 40,600 ತನಕ ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಸಣ್ಣ ಮಟ್ಟದಲ್ಲಿ ರಿವರ್ಸಲ್ ಏನಾದರೂ ಕೊಟ್ಟರೆ ಬಾಕಿ ಕ್ವಾಂಟಿಟೀಸ್ನ ನಾನು ಆ್ಯಡ್ ಮಾಡೋ ಪ್ಲಾನಲ್ಲಿದ್ದೇನೆ. ಯಾಕೆಂದರೆ ಒಂದು ಪೊಸಿಷನ್ ಓಪನ್ ಇರೋದ್ರಿಂದ ಮತ್ತಷ್ಟು ಪೊಸಿಷನನ್ನು ನಾವು ಆ್ಯಡ್ ಮಾಡೋದು ಬೇಡ. ಇಫ್ ಇನ್ ಕೇಸ್ ರಿವರ್ಸಲ್ ಕೊಟ್ಟರೆ ಮಾತ್ರ ನಾವು ಇಲ್ಲಿ ಎಂಟ್ರಿನ ಪಡೆಯೋಣ. ಅದರ್ವೈಸ್ ನಾವು ಎಂಟ್ರಿ ಪಡೆಯೋದು ಬೇಡ. ನಿಫ್ಟಿಯನ್ನು ಕೂಡ ನಾವು ಗಮನಿಸ್ಬೋದು. ನಿಫ್ಟಿ ತುಂಬಾ ಚೆನ್ನಾಗಿ ಮೊಮೆಂಟಮ್ನ ಕೊಡ್ತು ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ಬಟ್ ನಾವು ಬ್ಯಾಂಕ್ ನಿಫ್ಟಿಯಲ್ಲೇ ಎಂಟ್ರಿನ ಪಡೆದಿದ್ವಿ. 9,500 ಅಂದರೆ 95-96 ಪಾಯಿಂಟ್ಸ್ ನಾವಿಲ್ಲಿ ಕ್ಯಾಪ್ಚರ್ನ ಮಾಡಿದ್ದೇವೆ. ಇದು ಇಂಟ್ರಾಡೇ ಬೇಸ್ಡ್ ಆಗಿ ನಾವು ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿರೋದು. ಯಾವಾಗಲೂ ಪಾಯಿಂಟ್ ವೈಸಲ್ಲಿ ಟ್ರೇಡ್ನ ನೋಡಿ ಯಾವ ರೀತಿ ನೀವು ಪಾಯಿಂಟ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ ಅಂತ. ಸೊ ನಿಯರ್ ಅಬೌಟ್ 20,000 ನಂದು ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಇದರಲ್ಲಿ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ಏನಾದರೂ ಮತ್ತೆ ಆಪರ್ಚುನಿಟಿ ಕೊಟ್ಟರೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದರೆ ಮಾತ್ರ ನಾನು ಎಂಟ್ರಿನ ಪಡಿತೇನೆ. ಅದರ್ವೈಸ್ ಯಾವುದೇ ರೀತಿ ಎಂಟ್ರಿನ ಪಡೆಯಲ್ಲ. ಯಾಕೆಂದರೆ ಇಲ್ಲಿ ರಿಸ್ಕ್ ಜಾಸ್ತಿ ಆಗುತ್ತೆ, ಅದೇ ಪ್ರಾಬ್ಲಮ್. ಈಗ ಈ ಬ್ರೇಕ್ಔಟ್ ಕ್ಯಾಂಡಲ್ನ ನಾವು ನೋಡೋದಾದರೆ ನಿಯರ್ ಅಬೌಟ್ 100 ಪಾಯಿಂಟ್ಸಲ್ಲಿದೆ. ಬಟ್ ನಾವು ಬ್ರೇಕ್ಔಟನ್ನು ಎಕ್ಸಾಕ್ಟ್ಲಿ ನೋಡೋದಾದರೆ ಇಲ್ಲಿಂದ ನಮಗೆ ಬ್ರೇಕ್ಔಟ್ ಕೊಟ್ಟಿದೆ. ಈ ಕ್ಯಾಂಡಲ್ನ ಮೇಲ್ಗಡೆ ನಾವು ಎಲ್ನ ಇಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಸಣ್ಣ ವಿಕ್ ಮಾಡಿದ್ರು ಈ ಕ್ಯಾಂಡಲ್ನ ಹತ್ರ ನಮಗೆ ಆ ವಿಕ್ಕನ್ನು ಮಾಡುತ್ತೆ. ಸೊ ಹಾಗಾಗಿ ಈ ಕ್ಯಾಂಡಲ್ನ ಮೇಲ್ಗಡೆ ನಾವು ಎಲ್ನ ಇಡಬೇಕಾಗುತ್ತೆ. ರೈಟ್. ವೆಯ್ಟ್ ಮಾಡೋಣ.
ಪ್ರೈಸ್ ರಿವರ್ಸಲ್ ಆದರೆ ನಾನು 40,700 PE ಬೈ ಮಾಡೋ ಪ್ಲಾನಲ್ಲಿ ಇದ್ದೇನೆ ಈಗ, ರೈಟ್. ವೆಯ್ಟ್ ಮಾಡೋಣ ಗೆಳೆಯರೆ. ಟ್ರೇಡರ್ಸ್ ಟೈಮ್ ಈಗ 10:20 ಆಗ್ತಾ ಬಂದಿದೆ. ಪ್ರೈಸ್ ಉತ್ತಮವಾದ ಒಂದು ಮೊಮೆಂಟಮ್ನ ಡೌನ್ ಸೈಡ್ ಡೈರೆಕ್ಷನ್ ಅಲ್ಲೇ ನಮಗೆ ಕೊಡ್ತಾ ಇದೆ. ಯಾವುದೇ ರೀತಿ ನಾವು ಕ್ವಾಂಟಿಟಿನ ಆಡ್ ಮಾಡ್ಲಿಕ್ಕೆ ಆಗಿಲ್ಲ. ರೀಸನ್ ಏನು ಅಂದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇತ್ತು ಎಲ್ಲ ಪಾಯಿಂಟ್ ಅಲ್ಲೂ. ಸೊ ಹಾಗಾಗಿ ಯಾವುದೇ ರೀತಿ ಕ್ವಾಂಟಿಟಿನ ನಾವು ಆಡ್ ಮಾಡಿಲ್ಲ. ಈಗ ಇರೋ ಪೊಸಿಷನ್ ನಾವು ನೋಡೋದಾದ್ರೆ 12,000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಪ್ರೈಸ್ ನೇರವಾಗಿ ಬರ್ತಾ ಇರೋದ್ರಿಂದ ನಾನು 40,600 ಸಮಥಿಂಗ್ ಅಲ್ಲಿ ನಾನು ಪ್ರಾಫಿಟ್ನ ಬುಕ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೇನೆ. ಯಾಕೆಂದ್ರೆ ಆಲ್ರೆಡಿ ಇಷ್ಟು ರೆಡ್ ಕ್ಯಾಂಡಲ್ ಆಗಿರೋದ್ರಿಂದ ಎನಿ ಪಾಯಿಂಟ್ ಆಫ್ ಟೈಮ್ ನಮಗೆ ಪ್ರೈಸ್ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು 40,600 ತನಕ ವೆಯ್ಟ್ ಮಾಡ್ತೇನೆ. ಅಲ್ಲಿಂದ ಪ್ರೈಸ್ ಏನಾದರೂ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಅದು ನಮ್ಮದು R&R ರೇಂಜ್ ಆಗುತ್ತೆ. ಅಲ್ಲಿ ಪ್ರೈಸ್ ರಿವರ್ಸಲ್ ಚಾನ್ಸಸ್ ನಮಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೇನೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದರೆ ಮತ್ತೆ ಈ ಬ್ರೇಕ್ಔಟ್ ಲೆವೆಲ್ಗಳನ್ನು ಟೆಸ್ಟ್ ಮಾಡಿ ಏನಾದರೂ ರೀಟೆಸ್ಟ್ ಕ್ಯಾಂಡಲ್ ಏನಾದರೂ ಮಾಡಿದರೆ ಆಗ ನಾವು ಪೊಸಿಷನ್ ಅನ್ನು ಆ್ಯಡ್ ಮಾಡೋಣ. ಸೊ ದಿಸ್ ಇಸ್ ದ ಪ್ಲಾನ್. ಸೊ ನಿಯರ್ ಅಬೌಟ್ 12,500 12,600 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ನಿಯರ್ ಅಬೌಟ್ 120 ಪಾಯಿಂಟ್ಸ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಯಾಪ್ಚರ್ ಮಾಡಿದೆವು. ಸೊ 13,000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಈಗ ಲೋ ಅನ್ನು ನಾವು ಗಮನಿಸೋದಾದ್ರೆ ಆಲ್ಮೋಸ್ಟ್ 40,600 ರೇಂಜಲ್ಲಿ ನಮಗೆ ಪ್ರೈಸ್ ಬರ್ತಾ ಇದೆ. ಈಗ ಏನಾದರೂ ರಿವರ್ಸಲ್ ಆದರೆ ನಾನು ಡೈರೆಕ್ಟ್ಲಿ ಎಕ್ಸಿಟ್ನ ಕಾಣ್ತೇನೆ. 12,300 ಸಮಥಿಂಗ್ ನಮಗೆ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಪ್ರೈಸ್ ಸ್ವಲ್ಪ ಬುಲ್ಲಿಶ್ನೆಸ್ನ ನಮಗೆ ತೋರಿಸಲಿಕ್ಕೆ ಶುರು ಮಾಡ್ತಾ ಇದೆ. ಸೊ ಹಾಗಾಗಿ ನಾವು ಎಕ್ಸಿಟ್ ಆಗೋದು ತುಂಬಾನೇ ಬೆಟರ್ ಅಂತ ನನಗೆ ಕಾಣಿಸ್ತಾ ಇದೆ. 12,500 ಸಮಥಿಂಗ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಯಾಕೆಂದ್ರೆ ಪ್ರೈಸ್ ಏನಾದರೂ ಮತ್ತೆ ರಿವರ್ಸಲ್ ಆದರೆ ನಾವು ಮತ್ತೆ ಇನ್ನಷ್ಟು ಕಡಿಮೆ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ಎಕ್ಸಿಟ್ ಆಗೋದು ತುಂಬಾ ಉತ್ತಮವಾಗಿ ನನಗೆ ಕಾಣಿಸ್ತಾ ಇದೆ. ಸೊ ಪ್ರೈಸ್ ಮತ್ತೆ ರಿವರ್ಸಲ್ನ ನಮಗೆ ಕೊಡ್ತಾ ಇದೆ. ಬ್ಯಾಂಕ್ ನಿಫ್ಟಿ ಮತ್ತೆ ನಮಗೆ ಬ್ರೇಕ್ಔಟ್ ಲೆವೆಲನ್ನು ರೀಟೆಸ್ಟ್ ಆಗೋ ಚಾನ್ಸಸ್ ನನಗೆ ಜಾಸ್ತಿ ಕಾಣಿಸ್ತಾ ಇದೆ. ಐ ಥಿಂಕ್ ನಾವು ಎಕ್ಸಿಟ್ ಆಗೋದು ಉತ್ತಮವಾಗಿರುತ್ತೆ. ಯಾಕೆಂದರೆ ಪ್ರೈಸ್ ಏನಾದರೂ ಮತ್ತೆ ರಿವರ್ಸಲ್ ಆದರೆ ಕಷ್ಟ ಆಗುತ್ತೆ. ಸೊ 10,000 ಸಮಥಿಂಗ್ ಪ್ರಾಫಿಟ್ನ ನಾವು ಇಲ್ಲಿ ಬುಕ್ ಮಾಡಿದ್ದೇವೆ. ರೀಸನ್ ಏನು ಅಂದರೆ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಪ್ರೈಸ್ ಮತ್ತೆ ಇದೇ ಲೆವೆಲನ್ನು ರೀಟೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ಬೇಕಿದ್ರೆ ನಾವು ಮತ್ತೆ ಎಂಟ್ರಿನ ಪಡಿಬೋದು. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ರಿವರ್ಸಲ್ನ ಕೊಡ್ತು ಅಂತ. ಸೊ ಎಕ್ಸಿಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಕ್ಸಿಟ್ ಆಗಿರೋದು ನಿಯರ್ ಅಬೌಟ್ 596ಗೆ, ಈಗ 520. ಸೊ ತುಂಬಾ ಇಂಪಾರ್ಟೆಂಟ್ ಎಕ್ಸಿಟ್ ಯಾವ ರೀತಿ ಪಡೆಯೋದು ಅಂತ. ಪ್ರೈಸ್ ಎಕ್ಸಾಕ್ಟ್ಲಿ ಅದೇ ಲೆವೆಲ್ಗೆ ಬಂತು. ಈಗ ಪ್ರಾಫಿಟ್ ಸ್ವಲ್ಪ ಕಡಿಮೆ ಇದೆ. ಪ್ರಾಫಿಟ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ರೀಸನ್ ಏನು ಅಂದರೆ ರಿಸ್ಕ್ ಜಾಸ್ತಿ ಇತ್ತು. ಆಲ್ಮೋಸ್ಟ್ 1:1 ಪ್ರಾಫಿಟ್ನ ನಾವು ಇವತ್ತು ಬುಕ್ ಮಾಡಿದ್ದೇವೆ. 20,000 ಪ್ರಾಫಿಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಬ್ಯಾಂಕ್ ನಿಫ್ಟಿ ತುಂಬಾ ಫಾಸ್ಟಾಗಿ ರಿವರ್ಸಲ್ನ ಕೊಡ್ತಾ ಇದ್ದಿದ್ದರಿಂದ, ಬ್ಯಾಂಕ್ ನಿಫ್ಟಿ ತುಂಬಾ ಫಾಸ್ಟಾಗಿ ಕೆಳಗಡೆ ಬಂದಿರೋದ್ರಿಂದ ನಾನು ಅಲ್ಲಿ ಎಕ್ಸಿಟ್ನ ಕಾಣಬೇಕಾಯಿತು. ಆ್ಯಂಡ್ ನಿಫ್ಟಿ ಕೂಡ ಈಗ ಫಾಸ್ಟಾಗಿ ರಿವರ್ಸಲ್ನ ಕೊಡ್ತಾ ಇದೆ. ಸೊ ಹಾಗಾಗಿ ನಾನು ಎಕ್ಸಿಟ್ನ ಕಂಡಿದ್ದೇನೆ. ಸೊ ಈಗ ಇನ್ನೊಂದು ಎಂಟ್ರಿನ ನಾವು ಪ್ಲಾನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಪ್ರೈಸ್ ಎಕ್ಸಾಕ್ಟ್ಲಿ ಯಾವ ಲೆವೆಲಿಂದ ರಿವರ್ಸಲ್ ಆಗಿತ್ತು ಅದೇ ಲೆವೆಲಲ್ಲಿ ಪ್ರೈಸ್ ಈಗ ಮತ್ತೆ ಬಂದಿದೆ. 450 460 ಸಮಥಿಂಗ್ ಅಲ್ಲಿ ನಮಗೆ ಪ್ರೈಸ್ ಸಿಗ್ತಾ ಇದೆ. ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ. ಹಾಗಾಗಿ ನಾನು 100 ಕ್ವಾಂಟಿಟೀಸ್ ಅಷ್ಟೇ ಎಂಟ್ರಿನ ಪಡಿತಾ ಇದ್ದೇನೆ. 470 ನಾನು ಎಂಟ್ರಿನ ಪಡೆದೆ. ಸೊ ಪ್ರೈಸ್ ಎಕ್ಸಾಕ್ಟ್ಲಿ ಇದೇ ಲೆವೆಲನ್ನು, ಅಂದರೆ ಎಲ್ಲಿ ನಾವು ಪ್ಲಾನ್ ಮಾಡಿದ್ವಿ, ಎಲ್ಲಿ ತನಕ ಪ್ರೈಸ್ ಬರ್ಬೋದು ಅಂತ ಪ್ಲಾನ್ ಮಾಡಿದ್ವಿ, ಅದೇ ಲೆವೆಲ್ಗೆ ಪ್ರೈಸ್ ಈಗ ಬಂದು ರೀಟೆಸ್ಟ್ನ ಕೊಟ್ಟಿದೆ. ಹಾಗಾಗಿ ನಾನು 100 ಕ್ವಾಂಟಿಟೀಸಲ್ಲಿ ಮತ್ತೊಂದು ಎಂಟ್ರಿನ ಪಡೆದಿದ್ದೇನೆ. ಸೊ ಅದರಲ್ಲಿ ನಮಗೆ 1,800 ಸಮಥಿಂಗ್ ನಮಗೆ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಪೊಸಿಷನ್ ಆ್ಯಡ್ ಮಾಡುವಾಗಲೂ ಅಥವಾ ಪೊಸಿಷನಲ್ಲಿ ಮತ್ತೆ ಎಂಟ್ರಿ ಪಡೆಯುವಾಗಲೂ ನಾವು ಥಿಂಕ್ನ ಮಾಡಬೇಕು ಯಾವ ರೀತಿ ಎಂಟ್ರಿ ಪಡಿಬೋದು ಅಂತ. ಬ್ಯಾಂಕ್ ನಿಫ್ಟಿ ಕೂಡ ಎಕ್ಸಾಕ್ಟ್ಲಿ ಅದೇ ಲೆವೆಲನ್ನು ರೀಟೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ತುಂಬಾ ಫಾಸ್ಟಾಗಿ ರಿವರ್ಸಲ್ ಆಗಿರೋದ್ರಿಂದ ನನಗೆ ಜಾಸ್ತಿ ಕ್ವಾಂಟಿಟೀಸ್ನ ಆ್ಯಡ್ ಮಾಡಲಿಕ್ಕೆ ಆಗಿಲ್ಲ. ನೋಡ್ಬೋದು ನೀವು, ಟಚ್ ಆಗಿ ರಿವರ್ಸಲ್ ಬಂದುಬಿಡ್ತು ಅಷ್ಟೇ ಫಾಸ್ಟಾಗಿ. ಸೊ ನಿಯರ್ ಅಬೌಟ್ 3,000 4,000 ಪ್ರಾಫಿಟಿಂದ ಮತ್ತೆ 2,000 ಸಮಥಿಂಗ್ಗೆ ಬರ್ತಾ ಇದೆ. ವೆಯ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ಗಮನಿಸೋಣ. ಕ್ಯಾಂಡಲ್ ಕ್ಲೋಸ್ ಆಗಲಿ 3 ಮಿನಿಟ್ಸ್ ಇದೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಮತ್ತೆ ಈ ಲೆವೆಲ್ನ ಮೇಲ್ಗಡೆ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ನಾನು SL ಅಲ್ಲಿ ಎಕ್ಸಿಟ್ ಆಗ್ತೇನೆ, ರೈಟ್. ಸೊ 100 ಕ್ವಾಂಟಿಟೀಸ್ ತಗೊಂಡಿರೋ ರೀಸನ್ ಅದೇ ರೀಸನ್ಗೆ ಕನ್ಫರ್ಮೇಷನ್ ಇಲ್ಲ. ಕನ್ಫರ್ಮೇಷನ್ ಇದ್ದಿದ್ರೆ ನಾವು 250 ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ಬೋದು. ಯಾವಾಗ ಆ್ಯಡ್ ಮಾಡಬೇಕು, ಯಾವಾಗ ಆ್ಯಡ್ ಮಾಡಬಾರ್ದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಬಗ್ಗೆನೂ ನಾವು ಫೋಕಸ್ನ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡೋ ಗೆಳೆಯರೆ, ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಸ್ವಲ್ಪ ಫಾಸ್ಟಾಗಿ ಪ್ರೈಸ್ ಇವತ್ತು ಮೊಮೆಂಟಮ್ನ ಕೊಡ್ತಾ ಇದೆ. ತುಂಬ ಎಂಟ್ರಿಗಳು ಕೂಡ ನಮಗೆ ಮಿಸ್ ಆಗ್ತಾ ಇದೆ. ಇಷ್ಟು ಫಾಸ್ಟಾಗಿ ಮೊಮೆಂಟಮ್ ಆದಾಗ ಎಂಟ್ರಿ ಪ್ಲಾನ್ ಮಾಡೋದು, ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈ ಕ್ಯಾಂಡಲ್ ಏನಾದರೂ ಬೇರಿಷಲ್ಲಿ ಕ್ಲೋಸ್ ಆದರೆ ನಮಗೆ ಉತ್ತಮವಾಗಿರುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಸ್ವಲ್ಪ ಡೋಜಿ ಸಾರ್ಟ್ ಆಫ್ ಅಥವಾ ಸ್ವಲ್ಪ ಬುಲಿಶ್ನೆಸ್ ಏನಾದರೂ ತೋರಿಸಿದರೆ ನಾವಲ್ಲಿ ಎಕ್ಸಿಟ್ ಆಗೋದು ಉತ್ತಮವಾಗಿರುತ್ತೆ. ವೆಯ್ಟ್ ಮಾಡೋ ಗೆಳೆಯರೆ, ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಟ್ರೇಡರ್ಸ್ ಟೈಮ್ ಈಗ 10:30 ಆಗ್ತಾ ಬಂದಿದೆ. ಸೊ ಕ್ಯಾಂಡಲ್ ಎಕ್ಸಾಕ್ಟ್ಲಿ ರೀಟೆಸ್ಟ್ನ ಮಾಡ್ತಾ ಇದೆ ನಮಗೆ. ಇಲ್ಲಿ ನಾವು ಆಲ್ಮೋಸ್ಟ್ ಲೈಕ್ 40-50 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೇವೆ ಅಂತ ಅನ್ಕೊಳ್ತೀನಿ ನಾನು. ಸೊ ನಿಯರ್ ಅಬೌಟ್ 36 ಪಾಯಿಂಟ್ಸ್ನ ನಾವು ಕ್ಯಾಪ್ಚರ್ ಮಾಡಿದ್ದೇವೆ. ಫಸ್ಟಿಗೆ ಇದನ್ನು ನಾನು ಎಕ್ಸಿಟ್ ಮಾಡ್ತೇನೆ. 3,000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಫಸ್ಟಿಗೆ ನಾನು ಇದನ್ನು ಎಕ್ಸಿಟ್ ಮಾಡ್ತೇನೆ. ಸೊ ಕ್ಯಾಂಡಲ್ ಕ್ಲೋಸ್ ಆಗಿದೆ.
ಒಂದು 40 ಪಾಯಿಂಟ್ಸಲ್ಲಿ ನಾವು ಇದನ್ನು ಎಕ್ಸಿಟ್ ಆಗೋಣ. 3900 4000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಫಸ್ಟಿಗೆ ನಾನು ಇದನ್ನು ಎಕ್ಸಿಟ್ ಆಗ್ತೇನೆ, ಆನಂತರ ನಾನು ನಿಮಗೆ ರೀಸನ್ ಹೇಳ್ತೇನೆ. 4300 ಪ್ರಾಫಿಟನ್ನು ನಾವಿಲ್ಲಿ ಬುಕ್ ಮಾಡಿದ್ದೇವೆ, ರೀಟೆಸ್ಟ್ ಆಯಿತು. ಆನಂತರ ಕೂಡ ನಾನು ಏನಕ್ಕೆ ಎಕ್ಸಿಟ್ ಆದೆ ಅನ್ನೋದನ್ನು ನಾನು ನಿಮಗೆ ಹೇಳೋದಾದರೆ, ಇಲ್ಲಿ ನೀವು ಕ್ಯಾಂಡಲ್ನ ಗಮನಿಸಬಹುದು, ಸ್ವಲ್ಪ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಹಾಗಾಗಿ ಪ್ರೈಸ್ ಈ ಲೋನ ಬ್ರೇಕ್ ಆದಮೇಲೆ ನಾವು ಮತ್ತೆ ಎಂಟ್ರಿನ ಪಡೆಯೋಣ, ಆ ನಂತರ ನಾವು ಇನ್ನೊಂದು ಎಂಟ್ರಿನ ಪ್ಲಾನ್ ಮಾಡ್ಬೋದು. ಅದರ್ವೈಸ್ ಪ್ರೈಸ್ ಏನಾದರೂ ಮತ್ತೆ ರಿವರ್ಸಲ್ ಆದರೆ ಕಷ್ಟ ಆಗುತ್ತೆ. ಸೊ ಆ ರೀಸನ್ಗೆ ನಾನು ಎಕ್ಸಿಟ್ ಆಗಿರೋದು. ಹಾಗೆ 50 ಪಾಯಿಂಟ್ಸ್ನ ನಾವು ಕ್ಯಾಪ್ಚರ್ ಮಾಡಿರೋದ್ರಿಂದ ಅದನ್ನು ಎಕ್ಸಿಟ್ ಆಗೋದು ತುಂಬಾನೇ ಸೇಫ್ ಆಗುತ್ತೆ. ಈಗ ಪ್ರೈಸ್ ಇದರ ಲೋ ಅನ್ನು ಕೂಡ ಬ್ರೇಕ್ ಆಗಿದೆ, ಪ್ರೈಸ್ ಇನ್ನಷ್ಟು ಕಂಟಿನ್ಯೂಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನಾನು ಎಂಟ್ರಿ ಯಾವ ರೀತಿ ಪಡಿತೇನೆ ಅಂದರೆ, ಈಗ ಪ್ರೈಸ್ ಏನಾದರೂ ಮತ್ತೆ ರಿವರ್ಸಲ್ ಏನಾದರೂ ಕೊಟ್ಟರೆ ನಾನು ರಿವರ್ಸಲ್ ಎಂಟ್ರಿನ ಪಡಿತೇನೆ. ಯಾಕೆಂದ್ರೆ ಪ್ರೈಸ್ ಏನಾದರೂ ಮತ್ತೆ ಮೇಲ್ಗಡೆ ಬಂದರೆ ಆಗ ನಾವು ಮತ್ತೊಂದು ಎಂಟ್ರಿನ ಪ್ಲಾನ್ ಮಾಡ್ಬೋದು. ಆಲ್ರೆಡಿ ನಾವು 40 ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿರೋದ್ರಿಂದ ಅದು ತುಂಬಾನೇ ಉತ್ತಮವಾಗಿರೋ ಪ್ರಾಫಿಟ್ ಆಗುತ್ತೆ. ಯಾಕೆಂದ್ರೆ ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿರುವಾಗ ಪ್ರೈಸ್ ಏನಾದರೂ ಮತ್ತೆ ರಿವರ್ಸಲ್ ಆದರೆ ನಮಗೆ ಆ ಪ್ರಾಫಿಟ್ ಕೈ ತಪ್ಪಿ ಹೋಗುತ್ತೆ. 150 ಪಾಯಿಂಟ್ಸ್ ಮೊಮೆಂಟಮ್ ನಮಗೆ ಸಿಕ್ಕಿದೆ. ಎಕ್ಸಾಕ್ಟ್ಲಿ ಟಾಪಿಂದನೇ ನಾವು ಎಂಟ್ರಿ ಪಡೆದಿದ್ವಿ. ಸೊ ಹಾಗಾಗಿ ತುಂಬಾನೇ ಉತ್ತಮವಾದ ಪ್ರಾಫಿಟ್ ನಮಗೆ ಸಿಕ್ಕಿದೆ. ಪ್ರೈಸ್ ಏನಾದರೂ ಮತ್ತೆ ರಿವರ್ಸಲ್ ಕೊಟ್ಟರೆ ನಾನು ರಿವರ್ಸಲ್ ಎಂಟ್ರಿನ ಇಲ್ಲಿ ಪ್ಲಾನ್ ಮಾಡ್ತೇನೆ. ನಿಫ್ಟಿ ಕೂಡ ಚೆನ್ನಾಗಿದೆ, ನಿಫ್ಟಿ ಕೂಡ ರೀಟೆಸ್ಟ್ನ ಮಾಡಿದೆ. ಸೊ ಇನ್ನಷ್ಟು ಡೌನ್ ಸೈಡಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗೋ ಸಾಧ್ಯತೆ ಇದೆ ನಮಗೆ. ರೈಟ್, ವೆಯ್ಟ್ ಮಾಡೋಣ. ಸೊ ಟ್ರೇಡರ್ಸ್ ಟೈಮ್ ಈಗ 10:35 ಆಗ್ತಾ ಬಂದಿದೆ, 34 ಆಗ್ತಾ ಬಂದಿದೆ. ಪ್ರೈಸ್ ಯಾವ ರೀತಿ ರಿವರ್ಸಲ್ನ ಕೊಡ್ತಾ ಇದೆ ಅಂತ ನೀವು ಗಮನಿಸಬಹುದು. ಪ್ರೈಸ್ ಮತ್ತೆ ಅಪೋರ್ಡ್ ಡೈರೆಕ್ಷನ್ ಅಲ್ಲಿ ಮೊಮೆಂಟಮ್ನ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗಾಗಿನೇ ನಾನು ಇಲ್ಲಿ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಿರೋದು. ಯಾಕೆಂದ್ರೆ ಸಣ್ಣ ಪ್ರಾಫಿಟ್ ಅನ್ನು ನಾವು ಬುಕ್ ಮಾಡಬೇಕು ಕೆಲವೊಮ್ಮೆ, ಯಾಕೆಂದ್ರೆ ಅಷ್ಟು ದೊಡ್ಡ ಸ್ಟ್ರಾಂಗ್ ಆಗಿ ರಿವರ್ಸಲ್ ಆಗಿರೋದ್ರಿಂದ ಸ್ವಲ್ಪ ಸೇಫ್ ಆಗಿರೋದು ಕೂಡ ಬೆಟರ್ ಆಗಿರುತ್ತೆ. ರೈಟ್, ವೆಯ್ಟ್ ಮಾಡೋಣ. ಈಗ ಯಾವ ರೀತಿ ಈ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಓಕೆ, ಒಂದು ಡೋಜಿ ಸಾರ್ಟ್ ಆಫ್ ಕ್ಯಾಂಡಲ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಬ್ಯಾಂಕ್ ನಿಫ್ಟಿ ಏನಾದರೂ ಈ ಹೈಯನ್ನು ಬ್ರೇಕ್ ಆದರೆ ಮತ್ತೆ ಪ್ರೈಸ್ ಲಾಂಗ್ ಸೈಡಲ್ಲಿ ಮೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಈ ಒಂದು ಡೋಜಿ ನಮಗೆ ಬೇಕಾಗಿರಲಿಲ್ಲ ಇನ್ ಬಿಟ್ವೀನ್. ಸೊ ಹಾಗಾಗಿ ಈಗ ಸಣ್ಣ ಒಂದು ಕನ್ಫ್ಯೂಷನ್ ಈ ಪಾಯಿಂಟಲ್ಲಿ ನಮಗೆ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಈ ಡೋಜಿ ಆಗಿರೋದ್ರಿಂದ ಪ್ರೈಸ್ ಏನಾದರೂ ಮತ್ತೆ ಅಪೋರ್ಡ್ ಡೈರೆಕ್ಷನ್ ಮೂಮೆಂಟಮ್ ಕೊಟ್ಟರೆ ಕಷ್ಟ ಆಗುತ್ತೆ. ಡೋಜಿ ಇಸ್ ಅ ಕನ್ಫ್ಯೂಷನ್ ಕ್ಯಾಂಡಲ್ ಆಗಬಾರ್ದಿತ್ತು. ಇಫ್ ಇನ್ ಕೇಸ್ ಇದೇನಾದರೂ ಬೇರಿಶ್ ಕ್ಯಾಂಡಲ್ ಆಗಿ ಇದ್ದಿದ್ರೆ, ಅಂದರೆ ಇದರ ಕೆಳಗಡೆ ಏನಾದರೂ ಕ್ಲೋಸ್ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ಅಪೋರ್ಡ್ ಡೈರೆಕ್ಷನ್ ಮೂಮೆಂಟಮ್ ಕೊಡ್ತಾ ಇದೆ. ಅಷ್ಟೊಂದು ಸ್ಟ್ರಾಂಗ್ ಆಗಿರೋ ಎಂಟ್ರಿ ಅಂತ ನನಗೆ ಅನಿಸ್ತಾ ಇಲ್ಲ. ಮೋಸ್ಟ್ಲಿ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲಿಂದ ನಮಗೆ ಶುರುವಾಗೋ ಚಾನ್ಸಸ್ ಇದೆ. ಬಟ್ ಸ್ಟಿಲ್ ನಾವು ಅದನ್ನು ಹೇಳಲಿಕ್ಕೆ ಅಷ್ಟೊಂದು ಕರೆಕ್ಟಾಗಿ ಬರಲ್ಲ. ರೀಸನ್ ಏನು ಅಂದರೆ, ಇಷ್ಟು ದೊಡ್ಡ ಸೆಲ್ಲಿಂಗ್ ಆದಮೇಲೆ ಪ್ರೈಸ್ ಒಂದು ಅಪೋರ್ಡ್ ಡೈರೆಕ್ಷನ್ ಮೂಮೆಂಟಮ್ ಕೊಡಬೇಕಾದ್ರೆ ಅಷ್ಟೇ ಸ್ಟ್ರಾಂಗ್ ಆಗಿರೋ ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ. ನಿಫ್ಟಿ ಬ್ರೇಕ್ ಆಯಿತು, ನಿಫ್ಟಿ ಏನು ರೀಟೆಸ್ಟ್ ಮಾಡಿತ್ತು ಅದನ್ನು ಬ್ರೇಕ್ ಆಯಿತು. ನಿಫ್ಟಿ ಕೂಡ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಪ್ರೈಸ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾಗಿ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಇಲ್ಲಿ ಎಂಟ್ರಿ ಪಡೆಯಲಿಕ್ಕೆ. ನಿಫ್ಟಿ ನೀವು ನೋಡ್ಬೋದು, ಯಾವ ಕ್ಯಾಂಡಲ್ನ ರೀಟೆಸ್ಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅದೇ ಕ್ಯಾಂಡಲನ್ನು ಈಗ ನಿಫ್ಟಿ ಬ್ರೇಕ್ ಆಯಿತು. ಯಾವಾಗ ಇಲ್ಲಿ ಡೋಜಿ ಆಗುತ್ತೆ, ಡೋಜಿ ಆದಾಗ ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ರೈಟ್, ಹಾಗಾಗಿ ನಾನು ರಿವರ್ಸಲ್ ಆಗ್ತಾ ಇದ್ರು ಕೂಡ ಯಾವುದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ಪಡಿತಾ ಇಲ್ಲ. ಬ್ಯಾಂಕ್ ನಿಫ್ಟಿ ಕೂಡ ಇದನ್ನು ಬ್ರೇಕ್ ಆದರೆ ಬ್ಯಾಂಕ್ ನಿಫ್ಟಿ ಮತ್ತೆ ಅಪೋರ್ಡ್ ಡೈರೆಕ್ಷನ್ ಮೂಮೆಂಟಮ್ನ ನಮಗೆ ಕೊಡುತ್ತೆ. ರೀಸನ್ ಏನು, 40,600 RNR ರೇಂಜ್ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ರೇಂಜ್ ಆಗುತ್ತೆ. ಯಾವ ರೀತಿ ರಿವರ್ಸಲ್ ಆಗ್ತಾ ಇದೆ ಅಂತ ಗಮನಿಸಬಹುದು ನೀವು. ತುಂಬಾನೇ ಸ್ಟ್ರಾಂಗ್ ಆಗಿರೋ ರಿವರ್ಸಲ್ ಅಂತಾನೆ ಹೇಳ್ಬೋದು. ಪ್ರೈಸ್ ತುಂಬಾನೇ ಫಾಸ್ಟ್ ಆಗಿ ರಿವರ್ಸಲ್ನ ಕೊಡ್ತಾ ಇದೆ. ಸೊ 40,600 ರೇಂಜಿಂದ ರಿವರ್ಸಲ್ ಆಗಿರೋದ್ರಿಂದ ಇದು ತುಂಬಾನೇ ಫಾಸ್ಟ್ ಆಗಿ ರಿವರ್ಸಲ್ ನಮಗೆ ಕೊಡ್ತಾ ಇದೆ. ಸೊ ಫೇಲ್ ಆಗಿದೆ ಗೆಳೆಯರೆ, ರೀಟೆಸ್ಟ್ ಕೂಡ ಫೇಲ್ ಆಗಿದೆ. ಪ್ರೈಸ್ ಇದರ ಮೇಲ್ಗಡೆ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವತ್ತಿಗೆ ನಾನು ಟ್ರೇಡಿಂಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೇನೆ. 14,000 ಸಮಥಿಂಗ್ ನಮಗೆ ಪ್ರಾಫಿಟ್ ಇಲ್ಲಿ ಆಗಿದೆ. ಸೊ ನಿಯರ್ ಅಬೌಟ್ 20,000 ನಂದು ಟಾರ್ಗೆಟ್ ಇತ್ತು. ಬಟ್ 40,600 ರೇಂಜ್ RNR ರೇಂಜ್ ಹತ್ರದಲ್ಲಿ ಇದ್ದುದರಿಂದ ನಾನು 1:1 ಅಲ್ಲಿ ಎಕ್ಸಿಟ್ನ ಕಂಡಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ಟ್ರೇಡ್ನ ಕೂಡ ರೀಟೆಸ್ಟ್ ಕ್ಯಾಂಡಲ್ ಅಲ್ಲಿ ನಾನು ಪ್ಲಾನ್ನ ಮಾಡ್ತೇನೆ. 14,530 ನಮ್ದು ಇವತ್ತಿದ್ದು ಪ್ರಾಫಿಟ್ ಆಗುತ್ತೆ. ಬ್ಯಾಂಕ್ ನಿಫ್ಟಿ ತುಂಬಾನೇ ಫಾಸ್ಟ್ ಆಗಿ ರಿವರ್ಸಲ್ನ ಕೊಡ್ತಾ ಇದೆ. ಬಟ್ ಲಾಂಗ್ ಸೈಡಲ್ಲಿ ನಾನು ಯಾವುದೇ ರೀತಿ ಪ್ಲಾನ್ ಮಾಡ್ತಾ ಇಲ್ಲ. ಲಾಂಗ್ ಸೈಡಲ್ಲಿ ಪ್ಲಾನ್ ಮಾಡೋದು ಅಷ್ಟೊಂದು ಪ್ರಾಪರ್ ಅಂತ ಅನಿಸ್ತಾ ಇಲ್ಲ ನನಗೆ. ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿ ಮೂವ್ಮೆಂಟನ್ನು ಕೊಡ್ತಾ ಇದೆ. ರೈಟ್, ಸೊ ಇದು ಇವತ್ತಿನ ಟ್ರೇಡಿಂಗ್. ಐ ಗೆಸ್ ನಿಮಗೆ ಕಾನ್ಸೆಪ್ಟ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಐ ಗೆಸ್ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇಫ್ ಇನ್ ಕೇಸ್ 250 ಕ್ವಾಂಟಿಟೀಸ್ ಅಲ್ಲಿ ನಾವೇನಾದ್ರೂ ಎಂಟ್ರಿ ಪಡೆದಿದ್ರೆ ಇದೇ ಟ್ರೇಡ್ನ ಪ್ರಾಫಿಟ್ ನಿಯರ್ ಅಬೌಟ್ 30,000 ತನಕ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ರಿಸ್ಕ್ ಎಲ್ಲ ಮ್ಯಾನೇಜ್ ಮಾಡಿಬಿಟ್ಟು, ರಿಸ್ಕನ್ನು ನೋಡಿಬಿಟ್ಟು, ಕ್ವಾಂಟಿಟಿನ ಕೂಡ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಇದೆಲ್ಲ ಪಾಯಿಂಟ್ಗಳನ್ನು ನಾವು ನೋಡಬೇಕಾಗತ್ತೆ. ಯಾವಾಗಲೂ ಪ್ರಾಫಿಟ್ ಮಾತ್ರ ನೋಡೋದಲ್ಲ, ಇಫ್ ಇನ್ ಕೇಸ್ ರಿವರ್ಸ್ ಆದರೆ ಏನು ಅನ್ನೋದ್ರ ಬಗ್ಗೆನೂ ಪ್ಲಾನ್ ಇರಬೇಕಾಗತ್ತೆ. ಆ ರೀಸನ್ಗೋಸ್ಕರ ನಾವು ಇವತ್ತು ಸಣ್ಣ ಪ್ರಾಫಿಟಲ್ಲಿ ಡೇನ ಕ್ಲೋಸ್ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಆ ಪ್ರಾಫಿಟೇಬಲ್ ವೀಕೆಂಡ್.